ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು 6ನೇ ಕ್ಲಾಸಲ್ಲಿ ನಾನು ಬೇಸಿಕ್ ಸ್ಟಿಚ್ನ ಆ್ಯರೋ ಮಾರ್ಕ್ ಸ್ಟಿಚ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಈ ಥರ ಸ್ಕೇಲಿಂದ ಮಾರ್ಕ್ ಮಾಡ್ಕೋಬೇಕು. ಆ ಕಡೆ ಒಂದು ಲೈನು ಮತ್ತು ಈ ಕಡೆ ಒಂದು ಲೈನು ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಅದಾದ ನಂತರ ಅದು ಮಧ್ಯದಲ್ಲಿ ಒಂದು ಚುಕ್ಕೆನ ಇಟ್ಕೊಳ್ಳಿ. ಇದು ಆ್ಯರೋ ಮಾರ್ಕಿಂಗ್ ಸ್ಟಿಚ್ನ ನೀವು ಮಧ್ಯದಿಂದ ತಗೋಬೇಕು. ಈ ಥರ ಮಧ್ಯದಿಂದ ತಗೋಬೇಕು. ನಾನು ಇವಾಗ ಫಸ್ಟು ಜರಿ ಥ್ರೆಡ್ಡಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದಾದ ನಂತರ ಸಿಲ್ಕ್ ಥ್ರೆಡ್ಡಲ್ಲಿ ಹೇಳ್ತೀನಿ. 2 ಟೈಪ್ಸ್ ಆಫ್ ಆ್ಯರೋ ಸ್ಟಿಚ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಸ್ಟ್ರೈಟಾಗಿ ಥ್ರೆಡ್ ತೊಗೊಂಡು ಮತ್ತೆ ಇಲ್ಲೊಂದು ಚಿಕ್ಕ ಚೈನ್ ಹಾಕ್ಕೊಂಡು ಇವಾಗ ಈ ಥರ ನಿಧಾನಕ್ಕೆ ಎಳ್ಕೊಬೇಕು. ದಾರ ಎಳ್ಕೊಂಡು ಅದ್ರ ಪಕ್ಕನೇ ಈ ಥರ ತ್ರಿಭುಜಾಕಾರ ಅಂತೀವಲ್ವ, ಆ ಥರ ಬರುತ್ತೆ. ಇದು ತ್ರಿಭುಜಾಕಾರದಲ್ಲಿ ನೋಡಿ. ಇವಾಗ ನಿಧಾನಕ್ಕೆ ಆ ಕಡೆ ಒಂದು ಸ್ಟಿಚ್ನ ಹಾಕ್ಕೊಂಡು ಅದ್ರ ಪಕ್ಕ ಒಂದು ಸಣ್ಣ ಸ್ಟಿಚ್ಚು, ಅಂದರೆ ಎಂಡ್ ಸ್ಟಿಚ್ ಅಂತೀವಲ್ವ, ಒಂದು ಸಣ್ಣ ಸ್ಟಿಚ್ ಹಾಕ್ಕೊಂಡ್ರೆ ಅದೇ ಎಂಡ್ ಸ್ಟಿಚ್ ಆಗುತ್ತೆ. ಮತ್ತು ಫಸ್ಟ್ ಹಾಕಿದ್ವಲ್ವ, ಅದಕ್ಕೆ ಟಚ್ ಆಗೋ ರೀತಿಯಲ್ಲಿ ಚೈನ್ನ ಈ ಥರ ಎಳ್ಕೊಂಡು ಅದ್ರ ಮೇಲ್ಗಡೆ ಭಾಗದಲ್ಲಿ ಒಂದು ಚಿಕ್ಕ ಚೈನ್ ಹಾಕೋಬೇಕು. ಅದ್ರ ಪಕ್ಕ ಒಂದು ದೊಡ್ಡ ಚೈನ್ ಈ ಥರ ತೊಗೊಂಡು ದಾರ ಎಳ್ಕೊಂಡು ಅದ್ರ ಮೇಲ್ಗಡೆ ಮಧ್ಯದಲ್ಲಿ ಬರೋ ಹಾಗೆ ಒಂದು ಚಿಕ್ಕ ಚೈನ್ ತೊಗೊಂಡು, ಅದಾದ ನಂತರ ಆ ಕಡೆ ದಾರ ಮತ್ತು 2 ಎಳೆ ದಾರ ಇರುತ್ತೆ ನೋಡಿ ಇಲ್ಲಿ ಮಧ್ಯದಲ್ಲಿ. ಮೇಲ್ಗಡೆ ದಾರನ ಮೇಲ್ಗಡೆ ಎಳ್ಕೊಬೇಕು, ಕೆಳಗಡೆ ದಾರನ ಕೆಳಗಡೆ ಎಳ್ಕೊಬೇಕು. ನೋಡಿ, ಈ ಥರ ಮೇಲ್ಗಡೆ ದಾರನ ಈ ಥರ ಮೇಲ್ಗಡೆ ಎಳ್ಕೊಂಡು ಈ ಥರ ಒಂದು ಸಣ್ಣ ಚೈನ್ ಹಾಕ್ಕೊಂಡು ಮತ್ತು ಕೆಳಗಡೆ ದಾರನ ಕೆಳಗಡೆ ಎಳ್ಕೊಂಡು ಈ ಥರ ಚಿಕ್ಕ ಚೈನ್ ಹಾಕ್ಕೊಂಡು ಅದ್ರ ಪಕ್ಕನೇ ಮತ್ತೊಂದು ಚಿಕ್ಕ ಚೈನ್ ಹಾಕೋಬೇಕು. ಮತ್ತು ಇವಾಗ ಅದೇ ರೀತಿಯಾಗಿ ತ್ರಿಭುಜಾಕಾರದಲ್ಲಿ ಬರುತ್ತೆ ನೋಡಿ ಚೈನ್. ಫಸ್ಟು ಇವಾಗ ನಿಧಾನಕ್ಕೆ ತೊಗೊಳ್ಳಿ, ಅರ್ಜೆಂಟೇನು ಮಾಡೋಕ್ಕೆ ಹೋಗ್ಬಿಡಿ. ನಿಧಾನಕ್ಕೆ ಸ್ಟ್ರೈಟಾಗಿ ತೊಗೋಬೇಕಲ್ವ, ಅದಕ್ಕೋಸ್ಕರ ನಿಧಾನಕ್ಕೆ ತೊಗೊಂಡು ಅದ್ರ ಪಕ್ಕನೇ ಒಂದು ಚಿಕ್ಕ ಚೈನ ತೊಗೋಬೇಕು. ನೋಡಿ, ಈ ಥರ ಜರಿ ಥ್ರೆಡ್ಡು ಜಾರ್ತಾ ಇರುತ್ತೆ. ನಿಧಾನಕ್ಕೆ ತೊಗೊಂಡ್ಬಿಟ್ಟು ಅದ್ರ ಪಕ್ಕ ಒಂದು ಚಿಕ್ಕ ಚೈನ್ ಹಾಕೋಬೇಕು. ಫಸ್ಟು ದೊಡ್ಡ ಚೈನ್ ತೊಗೊಂಡು ದಾರ ಎಳ್ಕೊಂಡು ಅದ್ರ ಪಕ್ಕ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಮತ್ತೆ ಈ ಥರ ಸ್ಟ್ರೈಟಾಗಿ ಈ ಥರ ಒಂದು ಥ್ರೆಡ್ ತೊಗೊಂಡು ಆ ಕಡೆ ಸೈಡಲ್ಲಿ ಮತ್ತೆ ಒಂದು ಚಿಕ್ಕ ಚೈನ್ ಹಾಕೋಬೇಕು. ಅದಾದ ನಂತರ ಮತ್ತೆ ಚಿಕ್ಕ ಚೈನ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಅದ್ರ ಪಕ್ಕನೇ ಈ ಥರ ದೊಡ್ಡ ಚೈನ್ ಎಳ್ಕೊಂಡು ಅದ್ರ ಪಕ್ಕನೇ ಎಳ್ಕೊಂಡು ದಾರದಿಂದ ನೋಡಿ ಅದ್ರ ಪಕ್ಕನೇ ಎಳ್ಕೊಂಡು, ನೀಟಾಗಿ ಕಾಣಲಿಲ್ಲ ಅಂದರೆ ಸ್ವಲ್ಪ ಜೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ. ವಿಡಿಯೋ ಜೂಮ್ ಮಾಡ್ಕೊಂಡು ನೋಡಿಕೊಂಡ್ರೆ ನಿಮಗೆ ನೀಟಾಗಿ ಕಾಣಿಸುತ್ತೆ. ಅದ್ರ ಪಕ್ಕ ಚೈನ್ ತೊಗೊಂಡು ಅದ್ರ ಮೇಲ್ಗಡೆ ಒಂದು ಪುಟ್ಟ ಚೈನ್ ಹಾಕೋಬೇಕು. ಅದ್ರ ಪಕ್ಕ ಒಂದು ಚೈನ್ ಈ ಥರ ಎಳ್ಕೊಂಡು ಮೇಲ್ಗಡೆ ಒಂದು ಪುಟ್ಟ ಚೈನ್ ಹಾಕ್ಕೊಂಡು ಮತ್ತೆ ಈ ಥರ ಎಳ್ಕೊಬೇಕು. ಮಧ್ಯದಲ್ಲಿ ಎಳ್ಕೊಂಡು ಮತ್ತು ಮೇಲ್ಗಡೆ ದಾರನ ಈ ಥರ ಮೇಲ್ಗಡೆ ತೊಗೊಂಡು ಒಂದು ಪುಟ್ಟ ಚೈನ್ ಹಾಕೋಬೇಕು. ಕೆಳಗಡೆ ದಾರನ ಈ ಥರ ಸೂಜಿಯಿಂದ ನಿಧಾನಕ್ಕೆ ಕೆಳಗಡೆ ಎಳ್ಕೊಂಡು ನೋಡಿ, ಈ ಥರ ನಿಧಾನಕ್ಕೆ ಎಳ್ಕೊಂಡು ಒಂದು ಪುಟ್ಟ ಚೈನ್ ಹಾಕೋಬೇಕು. ಹಾಗೆ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ನಿಮಗೆ ಕ್ಲಾಸ್ ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ಕಮೆಂಟ್ ಮೂಲಕ ಕೇಳಿ, ನನಗೂ ಯಾವ ರೀತಿ ಹೇಳಬೇಕು ಅಂತ ಸ್ವಲ್ಪ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನೀವೇನಾದರೂ ನನ್ನ ಕ್ಲಾಸ್ ನೋಡಿ 6ನೇ ಕ್ಲಾಸ್ ಯಾರಾದರೂ ಕಲಿಯೋರಿದ್ದರೆ, ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನಾನು ಬೇಸಿಕ್ ಕ್ಲಾಸಿಂದ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಆರಿ ವರ್ಕಲ್ಲಿ ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದು ಮನೆಯಲ್ಲೇ ಕೂತು ಮಾಡುವಂಥ ಹೆಣ್ಮಕ್ಳಿಗೆ ಈಸಿ ಆದಂಥ ಕೆಲಸ. ಬೇರೆಯವ್ರ ಬ್ಲೌಸು ಹಾಕಿ ಕೊಡದೇ ಇದ್ದರೆ ಪರವಾಗಿಲ್ಲ, ನಮ್ಮ ಬ್ಲೌಸ್ ಆದರೂ ನಾವು ಹಾಕುವಷ್ಟು ಧೈರ್ಯ ಬರುತ್ತೆ. ಅದಕ್ಕೋಸ್ಕರ ಯಾವುದೇ ಅಲ್ಲಿ ಮನೆಯಲ್ಲಿ ಕೂತು ಏನಾದರೂ ಕೆಲಸ ಮಾಡ್ತಾ ಇರಬೇಕು, ಇಲ್ಲಾಂದರೆ ಆ ಯೋಚನೆ ಈ ಯೋಚನೆ ಅಂತ ತಲೆಯಲ್ಲಿ ಹುಳ ಆಡ್ತಾ ಇರುತ್ತೆ. ಅದಕ್ಕೋಸ್ಕರ ಮನೇಲಿ ಕೂತ್ಕೊಂಡು ಖಾಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಆ ಯೋಚನೆ ಈ ಯೋಚನೆ ಕೆಟ್ಟ ಯೋಚನೆಗಳನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಮುಂಚೆ ಈ ಥರ ಏನಾದರೂ ನಮಗೆ ಇಂಟ್ರೆಸ್ಟ್ ಇರುವಂಥ ಕೆಲಸದಲ್ಲಿ ನಾವು ತಲೆನ ಓಡಿಸ್ತಾ ಇರಬೇಕು. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇದನ್ನೇ ನಾವು ಕಲಿತು ನಮ್ಮ ಬ್ಲೌಸಿಗಾದ್ರೂ ನಾವು ಹಾಕ್ಕೊಂಡ್ರೆ 1000ರಿಂದ 2000 ರೂಪಾಯಿನ ಉಳಿಸ್ಕೋಬೋದು. ಅದಕ್ಕೋಸ್ಕರ ನೀವು ಚೆನ್ನಾಗಿ ನಿಮ್ಮ ಬ್ಲೌಸ್ ನೀವು ಹಾಕ್ಕೊಂಡ್ರೆ ಮತ್ತು ಬೇರೆಯವರು ಕೂಡ
ಬ್ಲೌಸ್ನ ಹಾಕೋಕ್ಕೆ ನಿಮ್ಮ ಬ್ಲೌಸ್ ಅವರಿಗೆ ತೋರಿಸಿದ್ರೆ ಏನಾದರೂ ಅವ್ರಿಗೂ ಇಷ್ಟ ಆದರೆ ನೀವು ಕೂಡ ಬೇರೆಯವ್ರ ಬ್ಲೌಸ್ ಹಾಕಿ ದುಡ್ಡು ಮಾಡ್ಬೋದು. ಎಷ್ಟೇ ಆಗಲಿ, ಒಂದು 500 ಆಗಲಿ, 1000ನೇ ಆಗಲಿ, ನಿಮ್ಮ ಮನೆ ಖರ್ಚಿಗಾದರೂ ಆಗುತ್ತೆ. ನಿಧಾನಕ್ಕೆ ಹಾಕ್ಕೊಂಡು ಬನ್ನಿ. ಸಿಂಪಲ್ ಡಿಸೈನ್ಗಂತೂ 500ರಿಂದ ಸ್ಟಾರ್ಟ್ ಆಗುತ್ತೆ ಸಿಂಪಲ್ಲು. ನೀವು ಇನ್ನೂ ಗ್ರ್ಯಾಂಡಾಗಿ ಹಾಕ್ತೀರ ಅಂತಂದರೆ ಅದಕ್ಕೆ 1000, 2000, 5000 ತನಕ ಇದೆ, 10,000 ತನಕ ಇದೆ. ಮೆಟೀರಿಯಲ್ಸ್ ಜಾಸ್ತಿ ಯೂಸ್ ಮಾಡಿ ಮತ್ತು ಜಾಸ್ತಿ ಗ್ರ್ಯಾಂಡಾಗಿ ಹಾಕಿದರೆ ಬ್ಲೌಸ್ ಮೇಲೆ ಡಿಪೆಂಡ್ ಆಗುತ್ತೆ ರೇಟ್ ಮಾತ್ರ. ಅದಕ್ಕೋಸ್ಕರ ನಾವು ಯಾವುದೇ ಕೆಲಸ ಆಗಲಿ ಕಲಿಬೇಕು ಅನ್ನೋ ತಲೆ ನಮ್ಮ ಹತ್ರ ಇರಬೇಕು. ಹೌಸ್ ವೈಫ್ ಆಗಿದ್ದರೆ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಇದು ಬೆಸ್ಟ್ ಕೆಲಸ. ಅದಕ್ಕೋಸ್ಕರ ಸ್ವಲ್ಪ ಕಲಿಯುವಾಗ ಮಾತ್ರ ಕಷ್ಟ ಆಗೇ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದರೆ ಥ್ರೆಡ್ ವರ್ಕು ಕೈಯಿಂದ ಮಾಡೋದು ತುಂಬ ಕಷ್ಟ, ಆರಿ ವರ್ಕು. ಯಾಕಂದರೆ ಸ್ವಲ್ಪ ದಾರ ಕಟ್ಟಾಗ್ತಾ ಇರುತ್ತೆ, ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಥ್ರೆಡ್ಡು, ಮತ್ತು ಜರ್ದು ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಹಾಕುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದಾದ ನಂತರ ನೀವೇ ಫಾಸ್ಟಾಗಿ ಹಾಕ್ತಾ ಪ್ರಾಕ್ಟೀಸ್ ಮಾಡ್ತಾ ನೀವೇ ಅದರಲ್ಲಿ ತುಂಬ ಚೆನ್ನಾಗಿ ಹಾಕ್ತಾ ನೀವೇ ಅದರಲ್ಲಿ ತುಂಬ ಚೆನ್ನಾಗಿ ಹಾಕುವಂಥ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ. ಇವಾಗ ವಿಡಿಯೋನ ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಜಾಸ್ತಿ ಲೆಂತಿ ಆಗುತ್ತೆ ವಿಡಿಯೋ. ಮೊದಲಿಗೆ ಹೇಳಿದ್ನಲ್ಲ ಅದೇ ರೀತಿಯಾಗಿ ಸ್ವಲ್ಪ ನೋಡ್ತಾ ಕಲೀರಿ, ಬರುತ್ತೆ. ಕ್ಲಿಯರಾಗಿ ಕಾಣಲಿಲ್ಲ ಅಂದರೆ ಸ್ವಲ್ಪ ಜೂಮ್ ಮಾಡ್ಕೊಂಡು ನೋಡಿ, ಕ್ಲಿಯರಾಗಿ ಕಾಣಿಸುತ್ತೆ. ಇದಾದ ನಂತರ 2 ಟೈಪ್ಸ್ ಆಫ್ ಹೇಳಿದ್ನಲ್ವ ನಿಮಗೆ, ಅದಕ್ಕೋಸ್ಕರ ಇದಾದ ನಂತರ ಇವಾಗ ಸಿಲ್ಕ್ ಥ್ರೆಡಲ್ಲಿ ಹಾಕೋದನ್ನು ಹೇಳ್ಕೊಡ್ತೀನಿ. ಅದನ್ನು ಕೂಡ ಸ್ವಲ್ಪ ಬೇರೆ ರೀತಿಯಲ್ಲಿದೆ, ನೋಡಿ ಯಾವ ರೀತಿಯಲ್ಲಿದೆ ಅಂತ. ಅದು ಸ್ವಲ್ಪ ಬೀಡ್ಸ್ ಹಾಕಿ ಹಾಕೋದಿದೆ. ಬೀಡ್ಸ್ ಹಾಕಿ ನಾವು ಹೇಗೆ ಡಿಸೈನ್ ಮಾಡ್ಬೋದು ಈ ಥರ ಆ್ಯರೋ ಸ್ಟಿಚ್ಚಲ್ಲಿ ಅಂತ. ಆ್ಯರೋ ಮಾರ್ಕ್ ಥರ ಇದೆಲ್ಲ, ಇದಕ್ಕೆ ಆ್ಯರೋ ಸ್ಟಿಚ್ ಅಂತ ಕರಿತೀವಿ. ಸ್ವಲ್ಪ ಹಾಕೋಕ್ಕೆ ಕಷ್ಟ, ಹಾಕ್ತಾ ನಿಮಗೆ ಬರುತ್ತೆ ಸ್ಪೀಡಾಗಿ. ಹಾಗೆ ನಾನು ಸ್ವಲ್ಪ ಟಿಪ್ಸ್ನ ಕೊಡ್ತಾ ಇರ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಈಸಿಯಾಗಿ ಬೇಸಿಕ್ ಸ್ಟಿಚ್ಚು ಕಲಿತಾ ಹೋದರೆ ನಿಮಗೆ ಯಾವುದೇ ಸ್ಟಿಚ್ಚು ಹಾಕ್ತೀನಿ ಅನ್ನೋ ಕಾನ್ಫಿಡೆಂಟ್ ಬರುತ್ತೆ. ಅದಕ್ಕೋಸ್ಕರ ಯಾವುದೇ ಸ್ಟಿಚ್ಗಳಲ್ಲಿ ಕೊನೆಯಲ್ಲಿ ಮಾತ್ರ ಎಣ್ಣಾಟು ಹಾಕೋದು ಕೂಡ ಮರಿಬೇಡಿ. ಎಲ್ಲ ಸ್ಟಿಚ್ಗೂ ಎಣ್ಣಾಟು ಹಾಕಲೇಬೇಕು. ಅದಕ್ಕೋಸ್ಕರ ಪ್ರತಿಯೊಂದು ಸ್ಟಿಚ್ಗೂ ಎಣ್ಣಾಟು ಹಾಕಲೇಬೇಕು. ಎಣ್ಣಾಟದೇ ಒಂದು ವಿಡಿಯೋ ಮಾಡಿದ್ದೀನಿ ನಾನು, ಬೇಕಂದರೆ ಎಣ್ಣಾಟು ವಿಡಿಯೋ ನೋಡ್ಕೊಂಬನ್ನಿ. ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಎಣ್ಣಾಟು ಹಾಕೋದು ಹೇಗೆ ಅಂತ. ಕನ್ನಡದಲ್ಲಿ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ನೋಡ್ಕೊಂಬನ್ನಿ. ಮತ್ತು 2ನೇ ಸ್ಟೆಪ್ಪಲ್ಲಿ ಆ್ಯರೋ ಸ್ಟಿಚ್ ಹಾಕೋಕ್ಕೆ ಸ್ಕೇಲಿಂದ ಮಾರ್ಕ್ ಹಾಕ್ಕೊಳ್ಳಿ. 10ರಿಂದ 11 ಇಂಚ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಲಿತಾಗೆ ಆಗುತ್ತೆ ಮತ್ತು ವಿಡಿಯೋ ಕೂಡ ಚೆನ್ನಾಗಿ ನೀಟ್ನೆಸ್ ಆಗಿ ಕಾಣಿಸುತ್ತೆ ಅಂತ 10ರಿಂದ 11 ಇಂಚನ್ನ ಹಾಕ್ಕೊಳ್ಳಿ. ಈ ಥರ ಲೈನ್ನ ಹಾಕ್ಕೊಂಡು ಮಧ್ಯದಲ್ಲಿ ಮತ್ತೆ ಒಂದು ಅದೇ ರೀತಿಯಾಗಿ ಒಂದು ಡಾಟ್ ಇಟ್ಕೊಂಡು, ಈ ಥರ ಡಾಟ್ ಇಟ್ಕೊಂಡ್ರೆ ನಿಮಗೆ ಹಾಕೋಕ್ಕೆ ಈಸಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಮಧ್ಯದಿಂದ ತೊಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡಿಂದ ಒಂದು ದೊಡ್ಡ ಚೈನು, ಅದ್ರ ಪಕ್ಕ ಒಂದು ಚಿಕ್ಕ ಚೈನ್ ತೊಗೊಂಡು ಈ ಕಡೆ ಎಳ್ಕೊಂಡು, ಮತ್ತು ಅದ್ರ ಪಕ್ಕ ಒಂದು ಚಿಕ್ಕ ಚೈನ್ ತೊಗೊಂಡು, ಮತ್ತು ಇವಾಗ ಸ್ಟ್ರೈಟಾಗಿ ಎಳ್ಕೊಂಡು ಅದ್ರ ಪಕ್ಕನೇ ಸೂಜಿನ ಈ ಥರ ಮೇಲ್ಗಡೆ ಕೆಳಗಡೆ ದಾರ ತೊಗೊಂಡು ಮೇಲ್ಗಡೆ ಎಳ್ಕೊಂಡು, ಅದ್ರ ಮೇಲ್ಗಡೆ ಒಂದು ಪುಟ್ಟ ಚೈನ್ ಹಾಕ್ಕೊಂಡು, ಮತ್ತು ಇದಕ್ಕೆ 4 ಎಳೆ ದಾರ ಆಗುತ್ತೆ. ಯಾಕಂದರೆ ಆವಾಗ ಒಂದು ಎಳೆ ದಾರನ ತೊಗೊಂಡಿದ್ವಿ, ಇವಾಗ 2 ಎಳೆ ದಾರನ ತೊಗೊಂಡಿದ್ವಲ್ವ. ಅದಕ್ಕೋಸ್ಕರ ಇವಾಗ 4 ಎಳೆ ದಾರ ಆಗಿ ಕೆಳಗಡೆ ಇರುತ್ತೆ. ಇವಾಗ ಬೀಡ್ಸ್ನ ಹಾಕೋತಾ ಇದ್ದೀನಿ, 3 ಬೀಡ್ಸ್ನ ಹಾಕೋತಾ ಇದ್ದೀನಿ. ಶುಗರ್ ಬೀಡ್ಸ್ ತೊಗೊಂಡಿದ್ದೀನಿ ನಾನು. ಶುಗರ್ ಬೀಡ್ಸ್ ತೊಗೊಂಡು ಈ ಮಧ್ಯದಲ್ಲಿ ಬೀಡ್ಸ್ನ ಹಾಕಬೇಕು. ಇವಾಗ ನೋಡಿ, ಈ ಥರ ಮಧ್ಯದಲ್ಲಿ 3 ಬೀಡ್ಸ್ನ ತೊಗೊಂಡಿದ್ದೀನಿ. 3 ಬೀಡ್ಸ್ ತೊಗೊಂಡು ಆ ಕಡೆ 2 ಎಳೆ, ಈ ಕಡೆ 2 ಎಳೆ, 4 ಎಳೆಯಾಗಿ ಇರುತ್ತೆ ದಾರ. ಇವಾಗ ನಿಧಾನಕ್ಕೆ 2 ಎಳೆ ದಾರನ ಈ ಥರ ಮೇಲ್ಗಡೆ ತೊಗೊಂಡು ಒಂದು ಸ್ಟಿಚ್ನ ಹಾಕೋಬೇಕು. ನಿಧಾನಕ್ಕೆ ತೊಗೊಳ್ಳಿ, ಜೋರಾಗಿ ಎಳ್ಕೊಂಡ್ಬಿಟ್ರೆ ಸಿಲ್ಕ್ ಥ್ರೆಡ್ಡು ಕಟ್ಟಾಗೋಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ 2 ಎಳೆ ದಾರನ ನಿಧಾನಕ್ಕೆ ನೋಡಿ ಎಳ್ಕೋಬೇಕು. ಎಳ್ಕೊಂಡು ಅದ್ರ ಒಳಗಡೆ ಒಂದು ಪುಟ್ಟ ಚೈನ್ ಹಾಕೋಬೇಕು. ಚೈನ್ ಹಾಕ್ಕೊಂಡು ಮತ್ತೆ ಮೇಲ್ಗಡೆ ಎಳ್ಕೊಂಡು ಈ ಕಡೆ ದಾರನ ಕೆಳಗಡೆ ಈ ಥರ ಎಳ್ಕೊಂಡು ಅಲ್ಲಿ ಒಂದು ಪುಟ್ಟ ಚೈನು ಒಳಗಡೆ ಹಾಕೋಬೇಕು. ಒಳಗಡೆ ಹಾಕ್ಕೊಂಡು ಮತ್ತೆ ಹೊರಗಡೆ ಒಂದು ಪುಟ್ಟ ಚೈನ್ ಹಾಕೋಬೇಕು. ಚೈನ್ ಹಾಕ್ಕೊಂಡು ಮತ್ತೆ ಸ್ಟ್ರೈಟಾಗಿ ಈ ಕಡೆ ಥ್ರೆಡ್ನ ತೊಗೋಬೇಕು. ನೋಡಿ, ನೀಟಾಗಿ ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಮತ್ತೆ ನಿಧಾನಕ್ಕೆ ಕೆಳಗಡೆ ದಾರನ ನೀಟಾಗಿ ಹಿಡ್ಕೊಂಡು, ಮತ್ತು ಈ ಕಡೆ ಒಂದು ಸ್ಟ್ರೈಟಾಗಿ ಚುಚ್ಚಿಬಿಟ್ಟು ಒಂದು ಪುಟ್ಟ ಚೈನ್ ಹಾಕ್ಕೊಂಡು
ಅದಾದ ನಂತರ ಈ ಥರ ಮತ್ತೆ ಎಳ್ಕೊಂಡು ತ್ರಿಭುಜಾಕಾರದಲ್ಲಿ ಬರುತ್ತೆ ಚೈನು. ಈ ಥರ ಎಳ್ಕೊಂಡು ಅದ್ರ ಪಕ್ಕ ಮತ್ತೆ ಒಂದು ಪುಟ್ಟ ಚೈನ್ ಹಾಕೋಬೇಕು. ಅದಾದ ನಂತರ ಅದ್ರ ಪಕ್ಕದಲ್ಲೇ ಈ ಥರ ಥ್ರೆಡ್ ಎಳ್ಕೊಂಡು ಅದ್ರ ಮೇಲ್ಗಡೆ ಒಂದು ಪುಟ್ಟ ಚೈನು. ಅದಾದ ನಂತರ ಇವಾಗ ಬೀಡ್ಸ್ ಹಾಕಬೇಕು. ಮತ್ತು ಇವಾಗ 3 ಶುಗರ್ ಬೀಡ್ಸ್ ಹಾಕ್ಕೊಂಡು ಮೇಲ್ಗಡೆ 2 ಎಳೆ ದಾರನ ಈ ಥರ ಎಳ್ಕೊಂಡು ಒಂದು ಪುಟ್ಟ ಚೈನ್ ಹಾಕ್ಕೊಳ್ಳಿ. ನೋಡಿ ಇವಾಗ ಮೇಲ್ಗಡೆ 2 ಎಳೆ ದಾರ ತೊಗೊಂಡು ಈ ಥರ ಪುಟ್ಟ ಚೈನ್ ಹಾಕ್ಕೊಂಡೆ. ಮತ್ತು ಕೆಳಗಡೆ ಅದು ಈ ಥರ ಕೆಳಗಡೆ ಎಳ್ಕೊಂಡು ಒಂದು ಒಳಗಡೆ ಒಂದು ಚೈನು ಹೊರಗಡೆ ಒಂದು ಚೈನು ಈ ಥರ ಹಾಕ್ಕೊಂಡು ಮತ್ತೆ ಇವಾಗ ಮತ್ತೆ ಅದೇ ರೀತಿಯಾಗಿ ಇದೊಂದು ದೊಡ್ಡ ಚೈನು ಒಂದು ಚಿಕ್ಕ ಚೈನು ಅದೇ ರೀತಿಯಾಗಿ ತೊಗೊತ ತ್ರಿಭುಜಾಕಾರದಲ್ಲಿ ಹಾಕ್ಕೊತ ಬರಬೇಕು ನೀವು. ನೋಡಿ ಇದ್ರ ಪಕ್ಕನೇ ಒಂದು ದೊಡ್ಡ ಚೈನ್ ತೊಗೊಂಡು ಅದಾದ ನಂತರ ಮೇಲ್ಗಡೆ ಒಂದು ಚಿಕ್ಕ ಚೈನ್ ತೊಗೊಂಡು ಇವಾಗ ಬೀಡ್ಸ್ ಹಾಕಿ. ಇವಾಗ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ವಿಡಿಯೋನ ಸ್ಪೀಡಾಗಿ ಇಟ್ಟಿದ್ದೀನಿ. ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಆಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನೆಲ್ಲ ಫಸ್ಟ್ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಅದಕ್ಕೋಸ್ಕರ ಒಂದೇ ಒಂದು ಲೈಕ್ ಕೊಡಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟರೆ ಹೆಚ್ಚಿನ ಜನಗಳಿಗೆ ಹೋಗಿ ವಿಡಿಯೋ ತಲುಪುತ್ತೆ. ಅದಕ್ಕೋಸ್ಕರ ನಾನು ಬೇಸಿಕ್ ಕ್ಲಾಸಿಂದ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆರಿ ಕ್ಲಾಸಲ್ಲಿ ಕಲಿಬೇಕು, ಹೊರಗಡೆ ಹೋಗಿ ಕಲಿಬೇಕಂದ್ರೆ 5,000 ರಿಂದ 6,000 ಕೇಳ್ತಾರೆ ಒಂದು ತಿಂಗಳಿಗೆ. ನಾನು ಫ್ರೀಯಾಗಿ ಬೇಸಿಕ್ಕಿಂದ ಎಲ್ಲ ಸ್ಟಿಚಸ್ನು ಒಂದು ಕ್ಲಾಸ್ನು ಮಿಸ್ ಮಾಡ್ದ ಹಾಗೆ ಹೇಳ್ಕೊಡ್ತಾ ಇದ್ದೀನಿ. ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನೀವು ಆರಾಮಾಗಿ ಫೋನಲ್ಲೇ ಒಂದು 10-20 ನಿಮಿಷದಲ್ಲೇ ವಿಡಿಯೋ ನೋಡಿಕೊಂಡು ಆರಾಮಾಗಿ ಕಲಿಬೋದು. ಅದಕ್ಕೋಸ್ಕರ ಹೊರಗಡೆ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಇಲ್ಲ ಆಟೋದಲ್ಲಿ ಕೂತ್ಕೊಂಡು ಅಲ್ಲಿ ಟೈಮ್ ವೇಸ್ಟ್ ಮಾಡಿಕೊಂಡು ಅಷ್ಟೊಂದು ಟೈಮ್ನೆಲ್ಲ ಹೋಗಿ ವೇಸ್ಟ್ ಮಾಡೋಕ್ಕಿಂತ ಮೊದಲು ಇಲ್ಲೇ ಮನೆಯಲ್ಲೇ ಕೂತ್ಕೊಂಡು ನಾವು ಆರಾಮಾಗಿ ಇನ್ನೂ ಟೈಮ್ ಉಳಿಸ್ಕೊಂಡು ಹೆಚ್ಚಿನ ಪ್ರಾಕ್ಟೀಸ್ನ ಅದರಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿ ಕಲಿಬೋದು ಅಂತ ನನ್ನ ಅನಿಸಿಕೆ. ನಾವು ಹೊರಗಡೆ ಹೋಗಿ ಕಲಿತು ತುಂಬ ಟೈಮ್ನ ಕಳ್ಕೊಂಡಿದ್ದೀವಿ. ಇದಕ್ಕೋಸ್ಕರ ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಕಲಿಬೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀನಿ ಅರ್ಥ ಆಗೋ ರೀತಿಯಲ್ಲಿ. ಹಾಗೆ ಲಾಸ್ಟಲ್ಲಿ ಒಂದು ಎಣ್ಣಾಟ್ ಹಾಕಬೇಕು. ನೋಡಿ ಇವಾಗ ಎಣ್ಣಾಟ್ ಹಾಕಿದ ತಕ್ಷಣ ಮತ್ತೇನು ಸ್ಕೇಲಿಂದ ಮಾರ್ಕಿಂಗ್ನ ಮಾಡ್ಕೋತಾ ಇದ್ದೀನಿ. 2 ಲೈನ್ನ ನೀಟಾಗಿ ಹಾಕ್ಕೊಳ್ಳಿ. ಮಧ್ಯದಲ್ಲಿ ಒಂದು ಡಾಟ್ನ ಇಡಿ. ಅದಾದ ನಂತರ ಮತ್ತೆ ಇದನ್ನು ಕೂಡ ನಾನು ಸಿಲ್ಕ್ ಥ್ರೆಡಲ್ಲೇ ಬೀಡ್ಸ್ ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ, ನೀಟಾಗಿ ಕಾಣಿಸುತ್ತೆ ನಿಮಗೆ ಅಂತ. ಇವಾಗ ಸಿಲ್ಕ್ ಥ್ರೆಡ್ನ ಕೆಳಗಡೆಯಿಂದ ಎಳ್ಕೊಂಡು ಒಂದು ಪುಟ್ಟ ಚೈನ್ನ ಹಾಕ್ಕೊಂಡ್ರೆ ಅದು ಲಾಕ್ ಚೈನಾಗಿ ಕುತ್ಕೊಳ್ಳುತ್ತೆ ಫಿಟ್ಟಾಗಿ. ಅಂದರೆ ದಾರ ಮೇಲ್ಗಡೆ ಬರುವಂಥ ಚಾನ್ಸಸ್ ಇರೋದಿಲ್ಲ. ಪ್ರತಿಯೊಂದಕ್ಕೂ ಈ ಥರ ಒಂದು ಪುಟ್ಟ ಲಾಕ್ ಚೈನ್ ಹಾಕ್ಕೊಳ್ಳಿ. ಇದು ತುಂಬ ಉಪಯುಕ್ತವಾದ ಟಿಪ್ಸು. ಅದಾದ ನಂತರ ಒಂದು ದೊಡ್ಡ ಚೈನ್ ಹಾಕ್ಕೊಂಡು ಪುಟ್ಟ ಚೈನ್ನ ಈ ಥರ ಲಾಕ್ ಮಾಡಿಕೊಂಡು ದಾರನ ಈ ಕಡೆ ಎಳ್ಕೊಂಡು ಮತ್ತು ಅದ್ರ ಪಕ್ಕನೇ ಒಂದು ಪುಟ್ಟ ಚೈನ್ ಹಾಕ್ಕೊಂಡು ಮತ್ತು ಸ್ಟ್ರೈಟಾಗಿ ಅದ್ರ ಪಕ್ಕನೇ ಬಂದು ಈ ಥರ ಕೆಳಗಡೆಯಿಂದ ದಾರನ ಮೇಲ್ಗಡೆ ಎಳ್ಕೋಬೇಕು. ನೋಡಿ ಕೆಳಗಡೆಯಿಂದ ದಾರನ ಮೇಲ್ಗಡೆ ಎಳ್ಕೋಬೇಕು. ಸ್ವಲ್ಪ ತಗೋವಾಗ ಕಷ್ಟ ಆಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಇವಾಗ ಅದ್ರ ಪಕ್ಕನೇ ಈ ಥರ ಥ್ರೆಡ್ನ ದಾರದಿಂದ ಈ ಥರ ತೊಗೊಂಡು ಅದ್ರ ಮೇಲ್ಗಡೆ ಒಂದು ಪುಟಾಣಿ ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ದಾರ ತೊಗೊಂಡು ಇವಾಗ ಬೀಡ್ಸ್ನ ಹಾಕ್ಕೋಬೇಕು. ಬೀಡ್ಸ್ನ ಹಾಕ್ಕೊಂಡು ನಾನು ಇವಾಗ ಸ್ವಲ್ಪ ರೌಂಡ್ ಶೇಪಲ್ಲಿರುವಂಥ ಬೀಡ್ಸು 2 mm ಬೀಡ್ಸ್ನ ತೊಗೊಂಡಿದ್ದೀನಿ. ಇವಾಗ ನೋಡಿ ಕೆಳಗಡೆ ಇರುವಂಥ ಥ್ರೆಡ್ಡು 2 ಎಳೆ ಇರುತ್ತಲ್ವ ಆ ಥ್ರೆಡ್ಡು ಈ ಥರ ಎಳ್ಕೊಂಡು ನೋಡಿ ಈ ಥರ ಎಳ್ಕೊಂಡು ಈಗ ಒಂದು ಸ್ಟಿಚ್ ಹಾಕ್ಕೊಂಡು ಕೆಳಗಡೆ ಒಂದು ಸ್ಟಿಚ್ನ ಹಾಕೋತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಮತ್ತೆ ತೊಗೊಂಡು ಉದ್ದವಾದಂಥ ಈ ಥರ ಚೈನ್ ತೊಗೊಂಡು ಅದ್ರ ಪಕ್ಕ ಒಂದು ಪುಟಾಣಿ ಚೈನ್ ತೊಗೊಂಡು ಆ ಕಡೆ ಒಂದು ಚೈನ್ನ ತೊಗೊಂಡು ನಿಧಾನಕ್ಕೆ ತೊಗೊಳ್ಳಿ. ಸಿಲ್ಕ್ ಥ್ರೆಡ್ಡು 2 ಎಳೆ ದಾರ ತೊಗೊಂಡಿರ್ತೀವಿ, ಅದಕ್ಕೋಸ್ಕರ ಸ್ವಲ್ಪ ಕಟ್ಟಾಗೋದ್ರೆ ತುಂಬ ಕಷ್ಟ. ಮತ್ತು ಪುಟಾಣಿ ಚೈನು ಮಧ್ಯದಲ್ಲಿ ಹಾಕ್ಕೊಂಡು ಈಗ ಬೀಡ್ಸ್ನ ಸೇರಿಸ್ಬೇಕು. ಮತ್ತು ಈ ಥರ ದಾರನ ಎಳ್ಕೊಂಡ್ಬಿಟ್ಟು ಅದ್ರ ದಾರದ ಮಧ್ಯದಲ್ಲಿ ಬೀಡ್ಸ್ನ ಸೇರಿಸ್ಬಿಟ್ಟು ಕೆಳಗಡೆ ಇರೋ ದಾರ ಮಾತ್ರ ಈ ಥರ ಸ್ವಲ್ಪ ಎಳ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ಪುಟ್ಟ ಚೈನ್ನ ಹಾಕಬೇಕು. ಅದಾದಮೇಲೆ ಅದೇ ರೀತಿಯಾದಂಥ ಸ್ಟಿಚಸ್ಗಳನ್ನ ಹಾಕಿ ಅದ್ರ ಮೇಲ್ಗಡೆ ಸ್ವಲ್ಪ ಒಂದು ಪುಟ್ಟ ಚೈನ್ ಹಾಕ್ಕೊಂಡು ಈ ಥರ ಎಳ್ಕೊಂಡು 2 ಬೀಡ್ಸ್ ಹಾಕಿ ಅದಾದ ನಂತರ ಕೆಳಗಡೆ ಇರೋದು ಮಾತ್ರ ಈ ಥರ ಎಳ್ಕೊಂಡು
ಲಾಕು ಸಣ್ಣ ಚೈನ್ನ ಹಾಕೋದು, ಲಾಕ್ ಚೈನ್ನ ಹಾಕೋದು. ಇದೇ ರೀತಿಯಾಗಿ ಪೂರ್ತಿಯಾಗಿ ಹಾಕೊತ ಬನ್ನಿ. ನೋಡಿ, ಎರಡೂ ವಿಡಿಯೋ ಸ್ವಲ್ಪ ಸೇಮ್ ಅಂತಲೇ ಅನಿಸುತ್ತೆ, ಆದರೆ ಸ್ವಲ್ಪ ಮಾತ್ರ ಚೇಂಜು. ಆವಾಗ ಆ ಕಡೆ ಎಳೆ ದಾರ ಈ ಕಡೆ ಎಳೆ ದಾರ ಎರಡೂ ತೊಗೊಂಡು ಸ್ಟಿಚ್ಚನ್ನ ಹಾಕೋತಿದ್ವಿ. ಮೇಲ್ಗಡೆ ಒಂದು ಸ್ಟಿಚ್ಚು, ಕೆಳಗಡೆ ಒಂದು ಸ್ಟಿಚ್ಚನ್ನ ಹಾಕೋತಿದ್ವಿ. ಆದರೆ ಈ ಸ್ಟೆಪ್ಪಲ್ಲಿ ಆ ಥರ ಇಲ್ಲ. ಬರೀ ಕೆಳಗಡೆ ಇರೋ ದಾರ ಮಾತ್ರ, ಅದು ಎರಡೆಳೆ ದಾರ ಮಾತ್ರ ಎಳ್ಕೊಂಡು ಒಂದು ಒಳಗಡೆ ಒಂದು ಪುಟ್ಟ ಚೈನು ಮತ್ತು ಹೊರಗಡೆ ಒಂದು ಪುಟ್ಟ ಚೈನ್ನ ಹಾಕೋಬೇಕು. ನೋಡಿ, ಇದೇ ರೀತಿಯಾಗಿ ಫುಲ್ ಸ್ಟಿಚಸ್ನ ಹಾಕಿದ್ದೀನಿ. ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ, ಕೊನೆಗೆ ಈ ಥರ ಸ್ಟಿಚಸ್ಸು ಬಂದಿದೆ. ತುಂಬ ನೀಟಾಗಿ, ತುಂಬ ಹೈಲೈಟಾಗಿ ಕಾಣುತ್ತೆ. ಇವೆಲ್ಲ ಬೇಸಿಕ್ ಕ್ಲಾಸಲ್ಲಿ ನೀವು ಕಲಿಯಲೇಬೇಕು.